ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಏನು ಮಾಡೋಣ ಅಂದರೆ ಬೆಸ್ಕಾಮ್ನಲ್ಲಿ ಹಲವಾರು ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನೋಡಿ ವಿದ್ಯಾರ್ಥಿಗಳೇ, ಯಾರ್ಯಾರು ಡಿಗ್ರಿ ಮುಗಿಸಿರಿ ಮತ್ತು ಡಿಪ್ಲೊಮಾ ಮುಗಿಸಿರಿ ಅವರಿಗೆ ಒಂದು ಸುವರ್ಣ ಅವಕಾಶ. ಬೆಸ್ಕಾಮ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ 520 ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬೆಸ್ಕಾಮ್ ನೇಮಕಾತಿ ಆಗಿರುತ್ತದೆ. ಇದು 2026ರ ನೋಟಿಫಿಕೇಶನ್ ಆಗಿರುತ್ತದೆ. ಇಲ್ಲಿ ನೋಡೋದಾದರೆ ಅಪ್ರೆಂಟಿಸ್ಶಿಪ್ ಅಂದರೆ 1 ವರ್ಷದ ಕಾಲಾವಧಿಯಲ್ಲಿ ನಿಮ್ಮನ್ನು ಟೆಂಡರ್ ಬೇಸ್ನಲ್ಲಿ ಹುದ್ದೆಗೆ ತಗೋತಾರೆ. ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಇಂಜಿನಿಯರಿಂಗ್ ಹೊರತುಪಡಿಸಿ ಕೂಡ ನೀವು ಡಿಗ್ರಿ ಪಾಸ್ ಆಗಿದ್ದರೂ ಕೂಡ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಯಾವ್ಯಾವ ಅಂತ ತಿಳಿದುಕೊಳ್ಳೋಣ. ಇದರ ಜೊತೆಗೆ ನೀವು ಆಯ್ಕೆ ಆದರೆ ಅಲ್ಲಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಮೊದಲನೇದಾಗಿ ನೋಡೋದಾದರೆ ಇಲ್ಲಿ 520 ಹುದ್ದೆಗಳು, ಒಟ್ಟು ಹುದ್ದೆಗಳು ಖಾಲಿ ಇವೆ. ಬೆಂಗಳೂರಲ್ಲೇ ವರ್ಕ್ ಮಾಡಬೇಕು ಮತ್ತು ಬೆಂಗಳೂರು ಸಮೀಪ ಜಿಲ್ಲೆಗಳಲ್ಲೂ ಕೂಡ ನೀವು ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿ ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದರೆ BE ಮತ್ತು BTech ಇವರು 130 ಹುದ್ದೆಗಳು ಖಾಲಿ ಇವೆ. BE ಮತ್ತು BTech ಅಥವಾ ಇಂಜಿನಿಯರಿಂಗ್ ಇವರಿಗೆ 130 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಎನಿ ಡಿಗ್ರಿ BA, BSc, BCom, BCA, BBA ಇವು ಯಾವಿದ್ರೂ 315 ಹುದ್ದೆಗಳು ಅತಿ ಹೆಚ್ಚು ಪೋಸ್ಟ್ಗಳಿದ್ದಾವೆ. ಇನ್ನು ಡಿಪ್ಲೊಮಾ ಮುಗಿಸಿದ ಅಭ್ಯರ್ಥಿಗಳಿಗೆ 75 ಹುದ್ದೆಗಳಿದ್ದಾವೆ. ಈ ರೀತಿಯಾಗಿ ಟೋಟಲ್ಲು 520 ಹುದ್ದೆಗಳ ಅರ್ಜಿಯನ್ನು ಅಪ್ರೆಂಟಿಸ್ಶಿಪ್ ಹುದ್ದೆ ಅಂದರೂ 1 ವರ್ಷದ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಅಂದರೆ ನೀವು ವರ್ಕ್ ಯಾವ ರೀತಿ ಮಾಡಬೇಕು, ಏನೇನು ವರ್ಕ್ ಇರ್ತೈತಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇದರ ಜೊತೆ ಕೆಲಸ ಮಾಡ್ಕೋತಾ ನೀವು ಪೇಮೆಂಟು ಕೂಡ ತೆಗೆದುಕೊಳ್ಳಬಹುದು. ಪೇಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ನಿಮಗೆ ತಿಳಿದಿರುವ ಹಾಗೆ ಶೈಕ್ಷಣಿಕ ಅರ್ಹತೆ ತಿಳಿದಾಯಿತು. ಪದವೀಧರರು ಹಾಕ್ಬೋದು ಮತ್ತು ಪದವೀಧರರ ಇಂಜಿನಿಯರಿಂಗ್ ಹೊರತುಪಡಿಸಿ ಹಾಕ್ಬೋದು, ಇಂಜಿನಿಯರಿಂಗ್ ಇದ್ದವರು ಹಾಕ್ಬೋದು, ಡಿಪ್ಲೊಮಾ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು 1 ವರ್ಷದ ಅವಧಿ ಮಾತ್ರ ಆಗಿರುತ್ತದೆ. ಅಪ್ರೆಂಟಿಸ್ಶಿಪ್ ತರಬೇತಿಯು ಅವಧಿಯ 1 ವರ್ಷ ಕಾಲಾವಕಾಶ ಇರುತ್ತದೆ. ನೀವೇನಾದರೂ ಕೆಲಸ ಚಲೋ ಮಾಡಿದರೆ ಅಥವಾ ಆ ಪೋಸ್ಟಲ್ಲಿ ಖಾಲಿ ಉಳಿದ್ರೆ ನಿಮ್ಮನ್ನು 100% ಪರ್ಮನೆಂಟ್ ಆಗಿ ಮಾಡ್ತಾನಂತ ಹೇಳಿದ್ದಾರೆ. ನೋಡಬೇಕು, ಅದು ಗ್ಯಾರಂಟಿ ಇಲ್ಲ, 1 ವರ್ಷಕ್ಕೆ ಮಾತ್ರ ಸೀಮಿತ ಅಂತಲೂ ಕೂಡ ಹೇಳಿದ್ದಾರೆ. ಇದಾದ ನಂತರ ಇಲ್ಲಿ ನೋಡೋದಾದರೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಪೇಮೆಂಟ್ ಯಾವ ರೀತಿ ಇರುತ್ತದೆ ಅಂದರೆ ನೋಡೋದಾದರೆ ಮೊದಲನೇದಾಗಿ BE, BTech ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ 9,008 ರೂಪಾಯಿಗಳ ನಿಮಗೆ ಶಿಷ್ಯ ವೇತನ ಕೊಡ್ತಾರೆ. ಇದು ಅಪ್ರೆಂಟಿಸ್ಶಿಪ್ ತರಬೇತಿ ಪಡೆಯುವುದರಿಂದ ಕೆಲಸಗಳು ಭಾಳ ಜೋರು ಇರುವುದಿಲ್ಲ, ಅಂದರೆ ಅತಿಯಾದ ಕೆಲಸ ಇರುವುದಿಲ್ಲ, ಸ್ವಲ್ಪ ಇರುತ್ತದೆ. ನೀವು ಸ್ಟಡಿ ಮಾಡ್ಕೋತಾನೆ ಕೂಡ ಕೆಲಸ ಮಾಡ್ಕೋತಾನೆ ಓದ್ಬೋದು. ಇದಾದ ನಂತರ BA, BSc, BCom ಅಭ್ಯರ್ಥಿಗಳಿಗೆ 9,008 ರೂಪಾಯಿ. ಇದಾದ ನಂತರ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ 8,000 ಶಿಕ್ಷಕ ವೇತನವನ್ನು ಕೊಡ್ತಾರೆ. ಇನ್ನು ಅರ್ಜಿಯನ್ನು ಯಾವ ರೀತಿ ಹಾಕಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಲಿಂಕನ್ನು ಏನು ಮಾಡ್ತಾನೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟಾಗಿ ನೀವು ವೆಬ್ಸೈಟ್ಗೆ ಹೋಗ್ಬೋದು. ಅಲ್ಲಿ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಏನೇ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ, ಅದನ್ನು ಪರಿಹರಿಸುವ ಕೆಲಸವನ್ನು ಮಾಡುತ್ತೀವಿ. ಇನ್ನು ಕೊನೆಯದಾಗಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ 12. ಇನ್ನೇನು 1 ದಿನಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಮಾರ್ಚ್ 2, 2026. ಬೆಂಗಳೂರಲ್ಲಿ ಯಾರ್ಯಾರು ಓದ್ತಾ ಇದ್ದೀರಿ ಅವರು ಕೆಲಸ ಮಾಡ್ಕೋತಾನೆ ಓದ್ಬೋದು ಅನ್ನೋರು ಖಂಡಿತವಾಗಲೂ ಅರ್ಜಿಯನ್ನು ಸಲ್ಲಿಸಿ. ಇದನ್ನು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಇಲ್ಲಿ BE, BTech ಈ ಇಂಜಿನಿಯರಿಂಗ್ ಹುದ್ದೆಗಳಿಗೆ 130 ಏನು ಹುದ್ದೆಗಳಿದ್ದಾವೆ. ಇವುಗಳಿಗೆ ಏನು ಮಾಡ್ತಾರೆ ಅಂದರೆ BE, BTech ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ನೀವು ಪಡೆದಿರುವ ಅಂಕಗಳ ಮುಖಾಂತರ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಇದಾದ ನಂತರ ಡೈರೆಕ್ಟಾಗಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಯಾವುದೇ ರೀತಿ ಇಂಟರ್ವ್ಯೂ ಇರುವುದಿಲ್ಲ, ಏನು ಎಕ್ಸಾಮು ಇರುವುದಿಲ್ಲ. ಇದಾದ ನಂತರ BA, BSc, BCom, BBA ಅಭ್ಯರ್ಥಿಗಳಿಗೆ 315 ಪೋಸ್ಟ್ ಇದಾವೆ. ಇವುಗಳನ್ನು ಕೂಡ ನಿಮ್ಮ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. 315 ಪೋಸ್ಟ್ಗಳು ಏನು ಮಾಡ್ತಾರೆ, ನಿಮ್ಮ ಪಡೆದಿರುವ ಡಿಗ್ರಿ ಅಂಕಗಳ ಮೇಲೆ ಮೆರಿಟ್ ಲಿಸ್ಟನ್ನು ಬಿಟ್ಟು ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ 1 ವರ್ಷದ ಕಾಲಾವಧಿಯಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ತೆಗೆದುಕೊಳ್ತಾರೆ. ಡಿಪ್ಲೊಮಾ ಸೇಮ್ ನೀವು ಪರ್ಸೆಂಟೇಜ್ ಮುಖಾಂತರನೇ ಆಯ್ಕೆ ಮಾಡ್ತಾರೆ. ಟೋಟಲ್ ಆಗಿ ಹೇಳೋದಾದರೆ ನಿಮ್ಮ ಮೆರಿಟ್ ಲಿಸ್ಟ್ ಮುಖಾಂತರ ಈ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ. ಇದೇ ರೀತಿ ಉಪಯುಕ್ತ ಮಾಹಿತಿಗೆ ಏನು ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.